ಇದು ಮಳಿ ಮರ ಒಂದ್ ವಾರ ಸೈಕ್ಲೋನ್ ಹೇಳ್ಯಾರ ಆಳ್ ಹೇಳಿತ್ತು ಮನ್ಯಾಗ ಆಳ ಬರೋದು ಇನ್ ಆಳ್ನು ಬರೋದಿಲ್ಲ ಮನಿ ಕಡೆ ಹೋದ್ರಾತ ನಮ್ ತಮ್ಮ ಒಂದ್ ವಾರ ಆತ ಬೆಂಗಳೂರಿಗೆ ಹೋಗಿ ಹೋದ್ ಕೆಲಸ ಏನಾತನ ತಿಳಿಯವಲ್ದು ಬಂದಿರ್ಬೇಕ ಅವ್ ಮನಿ ಕಡೆ ಒಂದಿಟ್ಟು ಹೋಗಿ ನೋಡಿರತ್ತ ಇದು ಮಳಿ ಹತ್ತಿ ಹೊಲ್ದಾಗ ಕೆಲಸನೂ ಆಗುದಿಲ್ಲ ಆಯ್ತ ನಡೀತ ಎಲ್ಲಿ ನಮ್ಮ ಅಣ್ಣ ಮನ್ಯಾಗೂ ಇಲ್ಲ ಹೊಲಕ್ ಬಂದ ಏನ್ ಮಾಡ್ಯಾನ ಮಳಿ ಅನ್ನಂಗಿಲ್ಲ ಏನಂಗ ಹೊಲ್ದಾಗ ಇರ್ತಾನ ನಮ್ಮ ಅಣ್ಣ ಬರೇ ಇಲ್ಲಿ ಪಂಪ್ ಓನ ಏನ್ ಮಾಡಾಕ್ತಿ ಮಳ್ಯಾಗ ಬಾರೋ ತಮ್ಮ ಇವ ಯಾವ ಬಂದಿನಿ ಇಲ್ಲಿ ಯಾಕೆ ಬಂದಿ ಮಳಿ ಇತ್ತು ಮರ ಅಲ್ಲಿ ಮನ್ಯಾಗ ಇರ್ಬೇಕಿಲ್ಲ ನಾನು ಬರಾತಿದ್ನೆ ಈ ಮೋಟರ್ ಬಂದ್ ಮಾಡಿದವನ ಬಂದ ಬಿಡ್ತಿದ್ನೆ ಬಾಯನ್ನ ಮಳಿ ಏನೋ ಐತಿ ಅತ್ತ ಸಡ್ಡಿನ ಕಡೆ ಹೋಗುನ್ ಬಾ ಹಂಗಾರ ನಡಿಪ ತಮ್ಮ ಸಡ್ಡಿಗೆ ಅಲ್ಲಿ ಕುಂತ ಅಲ್ಲೇ ಮಾತಾಡೋಣ ನಡಿ ತಮ್ಮ ಅರ್ಜುನ ಬೆಂಗಳೂರಿಗೆ ಹೋಗಿದ್ ಕೆಲಸ ಏನಾಗ್ತದ ಫೋನ್ ಒಂದ್ ಇಲ್ಲೇ ಬಿಟ್ಟು ಹೋಗಿ ನಾ ಒಂದ್ ವಾರ ಆತ ಹೊಳ್ಳಿ ನಾ ಬ್ಯಾರೆದವ್ರ ಫೋನ್ ತಗೊಂಡು ಹಚ್ಚಿಲ್ಲ ಏನಿಲ್ಲ ನಮ್ಗಾರ ಇಲ್ಲೇ ಏನಾಗೈತಿ ಏನಿಲ್ಲ ಅಂತೇಳಿ ಇಲ್ಲಿ ಚಿಂತಿ ಹೋದ್ ಕೆಲಸ ಆತಿಲ್ಲ ನಾ ಮಾಡೋ ಪ್ರಯತ್ನ ಅಂತೂ ಮಾಡಿ ಬಂದಾನೆ ಮಿಕ್ಕಿದ್ ಏನೈತಲ್ಲ ದೇವ್ರಿಗೆ ಬಿಟ್ಟಿದ್ದಿನ ಹೌದಾ ಅರ್ಜುನ ಒಟ್ ಸ್ವಲ್ಪ ಭಾಷೆನ ಬದ್ಲಿ ಐತಲ್ಲ ನಿಂದ ಸ್ವಲ್ಪ ಡೌನ್ ಆಗಿ ಮಾತಾಡಕತ್ತಿ ಅಲ್ಲಿ ಹೋದ್ ಕೆಲಸ ಏನಾಗ್ತದ ಮಾತಾಡೋದ್ರ ಬಗ್ಗೆ ಹೇಳಾಕ್ ನನಗ ಒಂಥರ ನಾಜಿಕ್ ಬಂದಂಗ ಆಗೈತಿ ಈಗಿನ ಕಾಲದಾಗ ಗೊತ್ತಲ್ಲ ನಿನಗ ವಿದ್ಯೆ ಒಟ್ಟ ಬೆಲೆನೇ ಇಲ್ದಂಗ ಆಗೈತಿ ನೀ ಒಗಟಿನ ರೂಪದ ಮಾತ ನಮ್ಗ ಅರ್ಥ ಆಗವಲ್ದದ ಅದನ್ನ ನಂಗೆ ಬಿಡಿಸ್ಯಾರ ಹೇಳಲ್ಲ ಅಲ್ಲ ನಾ ಏನ್ ಹೇಳುದು ಅದ್ರ ಬಗ್ಗೆ ನಾ ಹೋಗಿದ್ಮೇಲೆ ಸಂದರ್ಶನಕ್ಕ ನನ್ ಜೋಡಿ ಬಂದಾರ ಕಂತ ಸುಟಿಗೆಸ್ ರೊಕ್ಕ ತಗೊಂಬಂದಾರ ಎಲ್ಲ ಇದನ್ನೆಲ್ಲಾ ನೋಡಿದ್ರ ಏನ ವಿದ್ಯೆಗೆ ಎಲ್ಲಿ ಬೆಲೆ ಐತಿ ಜಗತ್ನಾಗ ಅನ್ನೋಂಗ ಆಗ್ತೈತಿ ಅಲ್ವಾ ಅರ್ಜುನ ಇದಕ್ಯಾಕೆ ವಿಚಾರ ಮಾಡ್ತೀನಿ ಏನ್ ಕಡಿಮೆ ಆಗೈತಿ ನಮ್ಗ ರಗಡ್ ಐತಿ ನೀನೊಬ್ಬ ದೊಡ್ಡ ಉದ್ಯೋಗದೊಳಗ್ ಹೋದ್ರ ಸಾಕು ನಮ್ಗ ಏನ್ ನೋಡಿರಾತ ಕಡಿ ಕೊಡಾಕ್ ಬರ್ತ ಅವ್ರು ಮಾತಾಡೋಣ ಕೊಡೋನು ಅಲ್ಲ ನಾ ದುಡ್ಡು ಕೊಟ್ಟು ಹೋಗೋದ್ರಾಗ ಏನೈತಿ ನಮ್ಮ ತಂದೆ ತಾಯಿ ಮತ್ತ ನಮ್ಮ ಅಣ್ಣನ ಆಶೀರ್ವಾದದಿಂದ ನನ್ನ ಪರಿಶ್ರಮದಿಂದ ಸಿಗ್ಲಿ ನನಗ ಅಂದಾಗ ನಾ ಒಂದು ವಿದ್ಯೆಗೆ ಬೆಲೆ ಸಿಗುತ್ತೆ ದುಡ್ಡು ಕೊಟ್ಟು ಹೋಗೋದ್ರಲ್ಲಿ ನಾ ಇದು ಹೋಗುದಿಲ್ಲ ನಾ ಎಲ್ಲಿ ಯಾವಾಗೂ ಅರ್ಜುನ ನೀ ಏನಂತಿಯಲ್ಲ ನೀ ಹೆಂಗಂತಿಯಲ್ಲ ಹಂಗ ಅಲ್ಲಿ ನಮ್ಗ ಹಿರಿಯರ ಆಶೀರ್ವಾದ ಏನೋ ನಮ್ದು ಭೂಮಿ ನಮ್ಮನ್ನ ಕೈ ಹಿಡ್ದತಿ ನಮ್ಗೆಲ್ಲ ಒಳ್ಳೇದಾಗೈತಿ ಅದ್ರ ಫಲ ನಿನ್ನ ಸಿಗೋದಾರ ನೀ ಹೇಳ್ದಂಗ ರೊಕ್ಕಿಲ್ದನ ನೌಕರಿ ಸಿಗ್ತತಿ ಅಮ್ಮ ನೀನು ಬಂದು ಸಂತೋಷದಾಗ ನಾನು ನಿನಗೊಂದು ವಿಷಯ ಹೇಳೋದ ಮರ್ತೀನಿ ನಾನು ಏನನ್ನ ಅದ ಅಂತ ಖುಷಿ ಕುತೂಹಲದ ವಿಚಾರ ನನಗೂ ಒಂಚೂರು ಹೇಳಲ್ಲ ನಾನು ಖುಷಿ ಪಡ್ತೇನೆ ತಮ್ಮ ಅರ್ಜುನ ನೀನ್ ಇದ್ದಿದ್ದಿಲ್ಲಲ್ಲ ಇಲ್ಲದ ವೇಳೆದೊಳಗ ನಂದು ಅನಿವಾರ್ಯವಾಗಿ ನೀನು ಫೋನ್ ಒಂದ್ ಬಿಟ್ಟಿದ್ದಿ ನಾ ಸುದ್ದಿ ಹೇಳ್ಬೇಕಂದ್ರ ಮತ್ತ ಅದ ಟೈಮ್ನಾಗ ಏನೋ ಅವಘಡದೊಳಗ ಲಗ್ನ ಮಾಡ್ಕೊಂಡ್ಬಿಟ್ಟಿನಿ ಅರ್ಜುನ ನೀನು ಬೆಂಗಳೂರಿಗೆ ಹೋದಿಪ್ಪ ಕೆಲಸ ಐತೆ ಅಂತ ಹೇಳಿ ಯಾಕಂದ್ರೆ ನಿನಗೊಂದು ಕನ್ಯೆ ಐತೆ ಅಂತ ಹೇಳಿದ್ನಲ್ಲ ನೀವು ಹೋಗುವಾಗ ಅನಿವಾರ್ಯ ಪ್ರಸಂಗದೊಳಗೆ ಆ ಕನ್ಯಾಕ್ಕೆ ಒಂದು ತೊಂದರೆ ಬಂದು ಮದುವೆ ಮಾಡ್ಕೊಂತ ಪ್ರಸಂಗನ ಬಂತೆ ನಾ ಮದುವೆ ಮಾಡ್ಕೊಂಡಿ ಯಾಕಂದ್ರೆ ನನ್ನ ತಮ್ಮ ನಾ ಹೇಳಿದ್ದು ತಿಳ್ಕೊಂತ ನನ್ನ ನಂಬಿಕೆ ಮೇಲೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೇನಪ್ಪ ಅಣ್ಣ ನೀ ಯಾವುದೇ ನಿರ್ಧಾರ ಮಾಡಿರೋ ತಪ್ಪಿರೋದಿಲ್ಲ ಅದಕ್ಕೆ ಯಾವುದೇ ಒಂದು ಕಾರಣ ಇದ್ದೇ ಇರ್ತದೆ ಇರ್ಲಿ ಆದ್ರೂ ಒಂದು ನನ್ನ ಅನಿಸಿಕೆ ಏನಂದ್ರ ಇಡೀ ಸುತ್ತಲ 10 ಊರ್ ಮಂದಿಗೆ ಊಟ ಹಾಕಿಸಿ ಮಾಡ್ಬೇಕಾಗೈತಿ ವಿಜೃಂಭಣೆಯಿಂದ ಮಾಡೋದನ್ನ ಇಷ್ಟು ಸಿಂಪಲ್ ಆಗಿ ಮಾಡಿದಲ್ಲ ಅದು ಒಂಚೂರು ನನಗ ಇಂಥಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಯಾಕಂದ್ರೆ ಆ ಹುಡುಗಿ ಪರಿಸ್ಥಿತಿ ಹಂಗಿತ್ತದ ಏನು ಮಾಡಕ್ ಬರಲ್ಲ ಯಾಕಂದ್ರೆ ಅವ್ರ ಸಂಬಂಧಿಕರ ಸ್ವಾದರ ಮಾವ ಅನ್ನೋ ಅವ ಆಕಿನ ಮದ್ವೆ ಮಾಡ್ಕೋಬೇಕಂತೇಳಿ ಅತಿ ಗಂಟು ಬಿದ್ದುಬಿಟ್ಟಿದ್ದ ಅದಕ್ಕೆ ಆ ಹುಡುಗಿ ಬಂದು ನನ್ನ ಕೈಕಾಲು ಹಿಡ್ಕೊಂಡು ಭಾಳ ಗೋಗಾರದ ಇದಕ್ಕೆ ನನ್ನ ತಮ್ಮ ನನ್ನ ನಂಬಿಕೆ ಐತಿ ನನ್ನ ತಮ್ಮ ನನ್ನ ನಂಬ್ತಾನಂತೇಳಿ ನಾನು ಮದ್ವೆ ಮಾಡ್ಕೊಂಡ್ ಬಂದಾನಿ ಬೇಜಾರು ಮಾಡ್ಕೋಬೇಡ ಯಾಕಂದ್ರೆ ಮುಂದೆ ಐತಲ್ಲ ನಿನ್ನ ಮದ್ವೆ ಮಾಡೋನು ವಿಜೃಂಭಣೆಯಿಂದನೇ ಮಾಡೋನು ತಲೆ ಕೆಡಿಸೋಬೇಡ ಆಯ್ತು ಈಗ ಹೋಗು ನಡಿ ನಿನ್ನ ಅತ್ತಿಗೆ ನೀನು ಬೆಟ್ ಮಾಡಿಸ್ತೇನೆ ಆಯ್ತು ಬಿಡಣ್ಣ ನೀ ನಿರ್ಧಾರ ಮಾಡಿ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರ್ತದೆ ಆಯ್ತು ನಡಿಯಣ್ಣ ಮನೆಗೆ ಹೋಗೋಣ ಅತ್ತಿಗೆ ಕೈ ರುಚಿ ನೋಡೋಣ ಬಾ ಗಾಡಿ ಅಂತೂ ಐತಪ್ಪ ಗೌಡ್ರು ಅದಾರ ನಿಮ್ದಾಟ ಬಗೆ ಹರಿಸ್ಬಿಡ್ತೇನಿ ಬರ್ರಿ ಹೋಗ್ಬಿಡು ಮನೆಗೆ ತ್ರಾಸ ಐತಿ ಚಿಂತೆಲ್ಲ ಕೊಡಿಸ್ಬಿಡ್ರಿ ಆಯ್ತು ಕೊಡಿಸ್ತೇನಪ್ಪ ನಾನು ಮತ್ ಮಾನ್ಯ ಹೋಗಿ ಮಂಗ್ಯ ಆಗೇನಿ ಕರೆಕ್ಟ್ ಇರ್ಬೇಕು ನೋಡಿ ಯಾವಾರ ಮತ್ತೆ ನಮ್ದು ಸಾಕ್ಷಿ ಕೊಡಿಸ್ರಿ ಆಯ್ತಲ್ರಿ ಬರ್ರಿ ಹಂಗ ಕೊಡಿಸ್ತೇನೆ ಬರ್ರಿ ನಾ ಹೇಳ್ಕ್ಯಾಟ್ ಕೊಡಿಸ್ತೇನೆ ಅದಾರ ಬರ್ರಿಪ್ಪ ಗೌಡ್ರ ಅದಾರ ನಮಸ್ಕಾರ ನಮಸ್ಕಾರ ರೀ ಬರ್ರಿ ನಮಸ್ಕಾರ ಬರ್ರಿ ನಮಸ್ಕಾರ ಬರ್ರಿ ನಮಸ್ಕಾರ ಬರ್ರಿ ಚರ್ಮನ್ರೆ ಬಂದಿವ್ರಿ
ಚರ್ಮನ್ರ ಹೇಳ್ರಿ. ಏನ್ ಮಾನ್ಯ ಎಲ್ಲ ಹೇಳ್ಕಸ ನೀವು ಮತ್ತೆ ಯಾಕ ಅದ ವಿಚಾರ ಇಟ್ಕೊಂಡ್ ಬಂದಿದ್ರ ಇಲ್ಲಿ ನಮ್ಮ ಮನೆಯಾಗ ಜಾಗ ಇಲ್ಲ. ಆ ವಿಷಯಕ್ಕಂತೂ ಬಂದಿಲ್ಲ ನೋಡ್ರಿ ಹೌದ್ರಿ? ನಾವು. ಇದು ಬ್ಯಾರೇನ ಐತ್ರಿ ವಿಷಯ. ಹೌದ್ರಿ? ಹೇಳ್ರಿ ಏನದ ವಿಷಯ ಬ್ಯಾರೆ ಇದ್ರಿ ಹೇಳ್ರಿ, ಏನ್ ವಿಷಯ ಹೇಳ್ರಿ. ಅದಾರಿ ಇವ್ರಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ರಿ. ದುಡ್ಡು ಕೊಡ್ರಿ. ಇವ್ರು ಯಾವ್ರಾರ? ನಮ್ಮ ಊರಾರ ಅಲ್ರಿ. ಹೌದ್ರಾ? ಆಯ್ತ. ಹ್ಮ್. ಈಗ ಎಷ್ಟ್ ಬೇಕಾಯ್ತಿ? ಒಂದ್ 2 ಲಕ್ಷ ರೂಪಾಯಿ ಕೊಡ್ರಿ ಅವ್ರಿಗೆ. ಕೇಳ್ರಿ ಮತ್ ಏನಾರ ಬರ್ತಂತೀರ ನೋಡ್ರಿ ಅವ್ರದ. ದುಡ್ಡು ಎದಕ್ ಬೇಕಾಯ್ತ್ರಿ ಈಗ? ಏನ್ ಕೆಲ್ಸ ಇತ್ತಪ್ಪ? ಮಗಳ ಮದ್ವಿ ಹೊಟ್ಟಿವ್ರಿ, ಹಿಂಗಾಗಿ ನಮ್ಮ ಎಲ್ಲಾ ರೊಕ್ಕ ಸಿಕ್ಕೊಂಡ್ ಕುಂತಾವು ಬ್ಯಾಂಕ್ನಾಗ. ಅವು ಬರೋ ಸ್ವಲ್ಪ ಲೇಟ್ ಆಗತ್ತೆ, ಅದಕ್ಕ ಚೇರ್ಮನ್ ಹೇಳಿವಿ, ಅವ್ರು ಮೊಬೈಲ್ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡ್ ನೋಡಪ್ಪ, ನಾನಂತ್ರು ನಿನ್ನ ನೋಡಿಲ್ಲ. ಇದ ಫಸ್ಟ್. ಪಾಂಡ್ಯ ನೋಡಿ, ನಾನೇ ಇವ್ರ ಪರಿಚಯದಾರನ. ಪರಿಚಯ ಅದಾರ್ರಿ, ಭೇಟಿ ಹಾಕಿರ್ತಾರ್ರಿ. ಆಯ್ತಾ? ಒಳ್ಳೆ ಮನುಷ್ಯರ್ರಿ. ಆಯ್ತು. ನೋಡಪ್ಪ, ನೋಡಿಲ್ಲ ನೀವಂತ್ರು ಇದು ಮಾಡ್ಬೇಕು. ನಾವು ಜವಾಬ್ದಾರಿ ಇದೇವು. ಆಯ್ತು, ನೀವು ಮತ್ ಚರ್ಮನ್ ಇದೀರ ಅಂದ್ರೆ ಕೊಡ್ತೇವಿ, ಅದೇನ್ ವಿಚಾರ ಮಾಡ್ಬೇಡ್ರಿ. ನಮ್ದು ಏನೇನ್ ಅನ್ನೋದು ಹೇಳ್ತೇವಿ, ದುಡ್ಡು ಕೊಡಾಕ ಅದನ್ನೆಲ್ಲ ಚರ್ಮನ್ ಮುಂದೆ ಈಗ ಹೇಳ್ತೇನೆ. ನೀವೇನ್ ಅದ್ರ ಬಗ್ಗೆ ಕಾಳಜಿನ ಮಾಡ್ಬೇಡ್ರಿ. ಎಲ್ಲಾ ನಾ ಕೊಡ್ಸೋ ಜವಾಬ್ದಾರಿ ನಂದೈತಿ. ಚರ್ಮನ್ರ, ದುಡ್ಡು ಕೊಡಾಕ ನಾವು ಅದ ದುಡ್ಡು ಕೊಡಾಕ ಇಂಥವ್ ಕಲ್ಯಾಣ ಕೆಲಸ ಕಾರ್ಯಕ್ಕ ನಾವ್ ಯಾವಾಗೂ ಇಲ್ಲ ಅಂದಿಲ್ಲ. ಯಾಕಂದ್ರ ಹಿಂದ್ ಎಲ್ಲಾರ್ಗಿ ಕೊಟ್ಟು ನೋಡೇವ್ ನಾವು. ಯಾಕ ಅವ್ರ ಮದ್ವಿನೂ ಮಾಡೇವಿ, ಮುಂಜಿ ಮಾಡೇವಿ, ಅವ್ರ ಕಲ್ಯಾಣ ಕೆಲಸನೂ ಮಾಡೇವಿ, ಎಲ್ಲಾ ತರ ಮಾಡೇವಿ. ಆದ್ರ ಯಾರು ಕೊಟ್ಟಾರ ನಡ್ಕೊಂಡಿಲ್ಲ ಸರಿಯಾಗಿ. ಒಳ್ಳೆ ನಮ್ಗ ತಿರುಗಿ ಬಿದ್ದಾರ ನಮ್ ದುಡ್ಡು ತಗೊಂಡ್. ಅದಕ್ಕ ಆ ಜವಾಬ್ದಾರಿ ನಿಮ್ದು ಐತಿ ಅಂದ್ರ ನಾನು ನಾಳೆ ದುಡ್ಡು ಬೇಕಾದ ನಿಮ್ ಮನೆಗೆ ನಾ ಬಂದ್ ನಾ ನಿಮ್ ಮನೇನ ಕೀಲಿ ಹಾಕ್ಬೇಕತ್. ಮತ್ತೆ ಹಂಗೇನಿಲ್ಲ ಅಲ್ರಿ, ನೋಡ್ರಿ ಜವಾಬ್ದಾರಿ ಮ್ಯಾಗ ಕೊಡಸ್ರಿ. ನಾ ಅದೇನ್ರಿ. ಯಾಕಂದ್ರ ಅವ್ರು ಯಾರನ್ನೋ ಪರಿಚಯ ಇಲ್ಲ ನಮಗ. ನಿಮ್ ಜವಾಬ್ದಾರಿ ಮೇಲೆ ನಾವ್ ಕೊಡ್ತೇನೆ. ಆಯ್ತಲ್ರಿ? ಹಂಗ ಆಯ್ತು. ಈಗ ನಮ್ದು ದುಡ್ಡಿನ ವ್ಯವಹಾರ ಗೊತ್ತೈತೆ ನಿಮ್ಗ? ನಮ್ದು 5 ರೂಪಾಯಿ ಬಡ್ಡಿ. 5 ರೂಪಾಯಿ ಬಡ್ಡಿ. ನಾವ್ ಹಂಗಿದ್ರ ನಾವ್ ವ್ಯವಹಾರ ಮಾಡ್ತೇವಿ. ಇಲ್ಲತ್ತ ನಾವ್ ದುಡ್ಡು ಕೊಡುದಿಲ್ಲ. ಮೊದಲ ಕಂಡೀಷನ್ ಹೇಳ್ತೇವೆ ನಾವು. ನೋಡಿ ಅದ್ರಾಗ ಕಮ್ಮಿ ಮಾಡಿ ಇದನ್ ಮಾಡ್ರಿ. ಅಲ್ಲ, ನೀವ್ ಹೇಳ್ತೀರ ಅಂದ್ರ ಕಮ್ಮಿ ಮಾಡುನು, ನಾಳೆ ಕೊಡುವಾಗ ಕರೆಕ್ಟ್ ಕೊಡ್ಬೇಕು. ಕರೆಕ್ಟ್ ಅದಾರ. ಆಯ್ತು. ಅದಕ್ಕೆ ಏನ್ ಬೇಕು? ಚೆಕ್ ಬೇಕು, ಬಾಂಡ್ ಬೇಕು. ಅವ್ರ ಮನಿ ಉತ್ತಾರ ಏನಾರ ಹಚ್ ಕ್ಯಾಸ್ ಒಂದ್ ಬಾಂಡ್ ಬರ್ಸಿ ಕೊಡ್ಬೇಕು. ಹೌದ್ರಿ? ಯಾಕಾಗಲ್ಲ ಅಲ್ರಿ? ಅವ್ರದಿಲ್ಲ ಅಂದ್ರ ನಿಮ್ಮದ್ ಬರೋ ಕೊಡ್ಬೇಕಾಕತ್. ಆಯ್ತಲ್ರಿ? ಮಾಡ್ರಿ ಅಂತ ತಗೊಳ್ರಿ. ಆಯ್ತಾಯ್ತು, ಕೊಡ್ತೇನೆ. ಈಗ ನಿಮ್ಗ ಚೆಕ್ ನಡಿತೈತೋ ಏನ ಕ್ಯಾಶ ಕೊಡ್ಬೇಕು? ಕ್ಯಾಶ ಬೇಕಾಗಿತ್ತು. ಹಂಗಾರ ನಾಳೆಗೆ ಸಾಯಂಕಾಲ ಬಂದ್ ಕ್ಯಾಶ್ ಒಬ್ರನ್ನ ಯಾರನ್ನ ಕರ್ಕೊಂಡ್ ಬಂದ್ ಕ್ಯಾಶ್ ಓದ್ಬಿಡ್ರಿ. ಯಾಕಾಗ? ಆಯ್ತು, ಅಷ್ಟ್ ಮಾಡ್ತೀರಿ? ನಿಂದ್ರಿ, ಚಾ ಕುಡ್ದು ಹೋಗಿರಿ ಅಂತ ನಿಂದ್ರಿ. ಚಾ ಕೇಳ್ತೇನೆ. ಪಾಂಡ್ಯ, ಚಾ ತೊಂಬರೋಗ ಚರ್ಮನ್ರಿಗೆ. ತೊಗೊಂಬರ್ತೇನ್ರಿ. ಪಾಂಡ್ಯ ತೊಗೊಂಬಾರೋ ತೋಡ. ತೊಗೊಂಡ್ ಬರತ್ತೇನ್ರಿ. ಗೌಡ್ರ ನೀವ್ ಏನ್ ಒಟ್ಟ ಒಂದ್ ಹೇಳ್ತಿ ನಮ್ಮನೆ ಮಾಡ್ತಿರೋ ನೀವ. ಕೊಡಲಿ ಚೇರ್ಮನ್ ಕೊಡುನ್ರಿ. ಕೊಡ. ತೋರಿ ಚೇರ್ಮನ್ರ, ಚಾ ಕುಡ್ರಿ. ತೋರಿ ನೋಡ್ರಿ, ತೋರಿ ತೋರಿ ಚಾ ಕುಡಿ ನೋಡ್ರಿ, ಮಸ್ತ್ ಆಗೈತ್ ನೋಡ್ರಿ. ಚಾ ಚಲೋ ಮಾಡ್ಯಾರ ನೋಡ್ರಿ ಗೌಡ್ರ. ಚಲೋ ಇಲ್ರಿ, ಬಾಟ್ರ್ ಅದಾರ ಒಳಗ ಮಾಡ. ಸೂಪರ್ ಐತ್ರಿ. ಗೌಡ್ರ ಮನ್ಯಾನ ಚಾಪ ಗಟ್ಟೆನ ಹಾಲು ಹಾಕಿ ಮಾಡ್ಯಾರ. ಪಾಂಡವರ ಬರೋಣ್ರಿ ಗೌಡ್ರ. ಆಯ್ತು ಚರ್ಮನ್ ಹೋಗಿ ಬರ್ರಿ. ಆಯ್ತು, ನಾಳೆಗೆ ನಾಳೆ ಸಾಯಂಕಾಲ ಕರ್ಕೊಂಡ್ ಬಂದ್ಬಿಡ್ರಿ ಒಬ್ಬರನ್ನ ತಗೊಂಡ್. ಆಯ್ತು, ನಮಸ್ಕಾರ. ಹೋಗಿ ಬರ್ರಿ. ನಮಸ್ಕಾರ. ಹೋಗಿ ಕಂಟೆ ಹೇಳಿ ಜೈ ಮಾಡಿದ್ಯಾ, ಗಂಗಿ ಜೈ ಮಾಡಿದ್ಯ ನಿನ್ನ. ಅದನ್ನ ಹುಡ್ಕಾಕತ್ತನ ಅಮಾರ. ಎಲ್ಲಿ ಹೋಗಿ ನೀನ? 3 ದಿವಸ ಆತ್ ಹುಡ್ಕಾಕತ್ ನಿನಗ. ಕಂಟಪ್ಪ, ನಾ ನೋಡಪ್ಪ, ಗೌಡ್ರ ಮನಿ ಬಿಟ್ಟು ಎಲ್ಲಿ ಹೋಗೋದೇ ಇಲ್ಲ. ಗೌಡ್ರ ಮನಿ ಬಿಟ್ರೆ ನಮ್ಮ ಮನಿ ಬಿಟ್ರೆ ಗೌಡ್ರ ಮನಿ. ಅದ ಅಲ್ಲೇ ಜಿತ್ತು ಕದಿ ಅಂದ್ಮ್ಯಾಗ ಅಲ್ಲೇ ಇರೋದಪ್ಪ ನಮ್ ಕೆಲಸ. ಮನಿ ಬಿಟ್ಟು ನೀವು ನೋಡೇ ಇಲ್ಲ ನನ್ನ ಒಟ್ಟ. ಆತ್ ಬಿಡ ಹೋಲಿ. ನಿನ್ನೆ ಅವ್ರ ಮನಿ ಕಡೆ ಹಾದ್ ಹೊಂಟಿದ್ ನಾನು. ಕರ್ದ್ಲ ಮಣ್ಣು ಎಂದಿದ್ದಲ್ಲ. ಮತ್ ಪಾಂಡ್ಯಾಂದ ಏನಾತ್ ಸುದ್ದಿ ಅಂತ ಕೇಳಿಲ್ಲ. ಹೇಳೇನ್ ನೋಡ. ನನಗ್ ಪಾಂಡ್ಯ ಅಂದ್ಲಕ್ಕಿ. ನಾನ ಬಾಯ್ ತಪ್ಪೆನ್ನಿ. ಮತ್ ಏನು ಕರಿತಾಳ ನನಗಕ್ಕೆ? ಪಾಂಡು ಮಾಮ ಅಂತಳಕ್ಕಿ. ಹೌದಾ? ಅಂತೂ ಕಂಟೆ ಕೆಲಸ ಮಾಡಿದ್ವಿ ನೋಡ್ ನೀನ. ರೊಟ್ಟಿದ್ ಯಾರು ತುಪ್ದಾಗ ಬಿತ್ತು ನೋಡ. ಏನ್ ಬೇಕು ಕೇಳಿ ನಿನ್ಗೆ? ಇಷ್ಟು ಬೇಕೋ ಕೇಳಿ ನಿನ್ನ ಎಲ್ಲ ಮಾಡಿಸೇ ಬಿಡ್ತೇವೆ. ಮತ್ತೆ ಆದ್ರೆ ಇಷ್ಟಕ್ಕ ಮುಗಿಬಾರ್ದು. ಇನ್ನೂ
ಇನ್ನು ಮುಂದೆ ಹಂತಕ್ಕೆ ಹೋಗ್ಬೇಕ ಮಾಮ ಅಂತಂದ್ರ ಮುಂದೆ ಅದೇನೋ ಮಾಡ್ಬೇಕ ಆ ಕೆಲಸ ಮಾಡ್ಬೇಕು ಅಂತ ನೀನು. ಹಾ ಮಾವ ಅಷ್ಟ ಅಲ್ಲೋ ಏನ ಹಾ ಸಂಜಿಕ್ ಬಾ ಅಂದಳಕಿ. ಅಲ್ಲೋ ಬಾ ಅಂತಾರ. ಆಕಿ ಗಂಡ ಮೊದಲ ಕುಸ್ತಿ ಪೈಲವಾನ ಅದನ. ಎಲ್ಲಾರು ಗಾಡ್ಯಾಗ ಹೋಗಿ ಹತ್ತಿಗಿತ್ತಿದಾನ ಮರ ನಮ್ನ. 6 ಗಂಟೆಕ್ ಹೋಗಿ ರಾತ್ರಿ 10ಕ್ಕೆ ಬರ್ತಾನವ. ನನ್ನ ಮಾತ್ರ ಕೇಳ. 8 ಗಂಟೆಕ್ ಬಂದ್ಬಿಡ ಅಂತ ಹೇಳಾಳಕಿ. ನೀ ರೆಡಿ ಆಗೋದು ಒಂದೇ ಕೆಲಸ. ಗಂಟೆ 8ಕ್ಕೆ ಬಾ ಅಂತೀನಿ ನೀನ. ಓಣ್ಯಾಗ ಮಂದಿ ಇರ್ತಾರ ಹಂಗ ಬಾ ಅಂತಂದ್ರ ಹೆಂಗ? ಮಾರೇ ಅಷ್ಟ್ ವಿಚಾರ ಮಾಡುದಿಲ್ಲ ಅಕ್ಕಿ. ಎಲ್ಲಾ ವಿಚಾರ ಮಾಡಿ ಹೇಳಿರ್ತಾಳಕಿ. ಹಿತ್ತಲ್ ಬಾಗಲ್ದಾಗ ಬಾ ನೀ, ಹಿತ್ತಲ್ ಬಾಗಲ್ದಾಗ ಅಲ್ಲಿ ಬಾ. ಕಂಟೆಪ್ಪ ನೀ ಹೇಳಿದ್ ಕರೆ ಐತಿ. ಈಗ ಹಿತ್ತಲ ಬಾಗಿಲಿಂದ ಬಾ ಅಂತ ಹೇಳಲ್ಲ, ಬಾಗಲ ಬಡ್ಡಿದು ಹೆಂಗ ಏನ ಅದನ್ನ ಸ್ವಲ್ಪ ಹೇಳಿದ್ರೆ ಗೊತ್ತಾಗತ್ತಿ. ಇಲ್ಲ ಗೊತ್ತಾಗೋದಿಲ್ಲ ನನಗ. ಪಾಂಡಪ್ಪನ ಅದನ್ನು ಆಕೆ ಹೇಳಿ ಕಳ್ಸ್ಯಾಳ. ಹಿತ್ತಲ್ ಬಾಗಲ್ದಾಗ ಬಂದ್ ನಾಯಿಗತ್ತೆ ಒದರು ಅಂತ ಹೇಳ. ಅದ್ ಹೆಂಗ್ಲಿ ಅದ್ ಹೆಂಗ್ ಉದುರ್ದು? ಪಾಂಡಪ್ಪನ ನಾಯಿ ಹೆಂಗ್ ಉದುರ್ತೈತಿ ಅನ್ನೋದು ಗೊತ್ತಿಲ್ಲ ನಿನಗ. ನಮ್ ಗೌಡ್ರದ್ದು ನಾಯಿ ಐತಿ, ಅದು ಕುಯ್ ಕುಯ್ ಅಂತ ಅಷ್ಟ ಉದುರ್ತತಿ. ಹಂಗಲ್ಲ ಮರೆ ಹೇಳಿ ಕಳ್ಸ್ಯಾಳ ಅಂತ ಒದರು ಅಂದಾಳ. ಅಂತೂ ಇಂತೂ ಖುಷಿ ವಿಚಾರ ಹೇಳಿದ್ದೀನಿ ನಾ. ನಡಿ ಹಂಗಾರ ವ್ಯವಸ್ಥೆ ಮಾಡಿಸ್ಬಿಡ್ತೇನೆ. ಎಣ್ಣೆ ವ್ಯವಸ್ಥೆ ನಡಿ ಪಾಂಡಪ್ಪನ ನಡಿ, ವ್ಯವಸ್ಥೆ ಮಾಡ್ಸ್ ನಡಿ. ಮಾಡ್ಸೋಣ ಬಾ. ಪದ್ಧತಿ ಪಾರ್ಟಿ ಜೋರ್ದಾರ್ ಮಾಡುವಂತ ಕುಸ್ತಿ ಒಗದ ಬಿಡ ಇವತ್ತು. ಕಲ್ಯಾಣಿ ಇಲ್ಲಿ ಯಾರು ಬಂದಾರ ನೋಡು, ಬಾ ಇಲ್ಲಿ ಬಾ. ಕಲ್ಯಾಣಿ ನಮ್ಮ ತಮ್ಮ ಅರ್ಜುನ್ ಇವ. ನಮ್ಮ ಲಗ್ನದಾಗ ಬೆಂಗಳೂರಿಗೆ ಹೋಗಿದ್ದ ನೌಕರಿಗೆ ಅಂತ ಹೇಳಿ ಕಾಸ. ಈಗ ಬಂದ. ನಿನಗ ಗುರ್ತಿದ್ದಿಲ್ಲಲ್ಲ, ಮಗಬರ್ಚನೂ ಇಲ್ಲ ಅವ ನಿನಗ. ಇವ್ ನಮ್ಮ ತಮ್ಮ ನೋಡಿ. ಈಕೆ ನಿಮ್ಮ ಮೈನಿ. ನಿನ್ ಮೇಯಾಗ ಏನೋ ಸಂಕೋಚ ಸ್ವಭಾವ ಯಾವ್ದು ಇಲ್ದ ನೀ ಏನೋ ಕೇಳುದಾರು ಇಲ್ಲೇ ಕೇಳ. ಸರಿ, ಅಡ್ಗೆ ಮಾಡಕ್ ಇಟ್ಟಿನಿ. ಮುಟ್ಟ ತಕೊಳ್ಳಿ, ಊಟ ಮಾಡ್ತಾರೆ. ನೀವ್ ಒಳಗ್ ಹೋಗ, ನಾ ಸ್ವಲ್ಪ ಹೊರಗಡೆ ಹೋಗ್ಬಿಡ್ತಾನೆ. ದೋಸ್ತ ಭೇಟಿ ಆಗ್ಬೇಕ, ಹೋಗಿ ಬರ್ತಾನ. ಆಯ್ತು, ಹೋದಾಮ್ ಜಲ್ದಿ ಬಾ. ಆಯ್ತಾಳ, ನೀನ್ ನಡಿ ಹಂಗ. ನಮ್ಮ ಅಣ್ಣ ಹಿಂದೆ ಬಿಟ್ಟಿದ್ದ. ಮೊದಲ ನನಗೆ ತಿಳಿದಿತ್ತಂದ್ರ ಏನಾರ ಮಾಡ್ಬೇಕು. ನಮ್ಮ ಅಣ್ಣ ಯಾಕೋ ದುಡ್ಕಾಮಲ್ಲ, ಯಾಕೆ ದುಡುಕಿರು ಏನೋ, ಏನ್ ನಮ್ಮ ಮನಿ ಮುರಿಯಾಕ್ ಬಂದಾಳು, ಏನ್ ಬೆಳಗಾಕ್ ಬಂದಾಳು ಒಂದು ತಿಳಿಲ್ಲ. ಕನಸು ನನಸು ತಿಳಿಯಾರಂಗೈತೆ ನನಗೆ. ನಮ್ಮ ಅಣ್ಣ ಮುಂದಿನ ಮೊದ್ಲ ಒಂದ್ ಮಾತು ಹೇಳಿದ್ದಂದ್ರ ಏನಾರ ಮಾಡ್ಬೋದಿತ್ತು. ಆದ್ರ ನಾ ಕಾಲೇಜ್ ಟೈಮ್ನಾಗ ಆ ಗೌಡನ್ ಜೋಡಿ ಗೌಡ ಏನ್ ಸಾಕಷ್ಟು ಆಸ್ತಿ ಐತಿ. ರಾತ್ರಿ ಕಾಲೇಜಿಗೆ ಬರೋದು ಗಾರ್ಡನ್ಯಾಗ ಕುಂದ್ರೋದು ಇವಾಗ ಬರೇ ಗೌಡನು. ಇದನ್ನೆಲ್ಲ ಕಣ್ಣಿಲೆ ನೋಡಿ ನಾನು ಅತ್ತಿಗೆ ಅಂತ ಹೆಂಗ್ ಕರಿಬೇಕ? ನಮ್ಮ ಅಣ್ಣ ಮೊದಲ ಹೇಳಿದ್ದಂದ್ರ ಏನಾರ ಮಾಡ್ಬೋದಾಗಿತ್ತ. ಹಿಂದ ಕಾಲೇಜ್ನಾಗ ಆದ ಘಟನೆ ನೆನಸ್ಕೊಂಡ್ರ ಇರ್ಲಿ. ಆ ಟೈಮ್ನಾಗ ಆ ಥರ ಇದ್ದ ಒಂದೇ ತರ ಇರೋದಿಲ್ಲ. ಈಗ ಏನೋ ಇರ್ಬೋದು, ನಮ್ಮ ಅಣ್ಣ ವಿಚಾರ ಮಾಡ್ತಾನ. ಇರ್ಲಿ, ಹಿಂದ ಕಾಲೇಜ್ನಾಗ ಆದ ಘಟನೆ ನಮ್ಮ ಅಣ್ಣನ ಜೀವನದಾಗ ನಡೆದೇ ಇದ್ರೆ ಸಾಕ. ನಮ್ಮ ಅಣ್ಣನ ಜೀವನ ಚಲೋ ತಂಗ ಆದ್ರೆ ಸಾಕು. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇರ್ಲಿ.